ಕಂಪ್ನಿ ಹೆಸರು? ಇದು ಏಕಾನ್ ಆಲ್ಟೆರೆ. ಇದು ನಮ್ಮದು ಆಫ್ ರೋಡ್ ಸೀರೀಸ್ ಎಕ್ಸ್ಟ್ರಾ. ಇದು 6x6 ವೆಹಿಕಲ್. ಪೆಟ್ರೋಲ್ ಪವರ್ಡ್ ಇಂಜಿನ್ನ V-twin ಸ್ಪೆಸಿಫಿಕೇಶನ್ 85 ಹಾರ್ಸ್ ಪವರ್ 100 ಟಾರ್ಕ್ ಇದೆ. ಮೇನ್ಲಿ ಆಫ್ ರೋಡ್ ಸ್ಪೋರ್ಟ್ಸ್ ಮತ್ತು ಫಾರ್ಮ್ ಯುಟಿಲಿಟೀಸ್ಗೆ ಅಂತ ಮಾಡಿದೆ. ಇದುವರೆಗೆ ಎಷ್ಟು ಸೇಲ್ ಆಗಿದೆ ಇಲ್ಲಿ ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ? ಇವಾಗ ನಾವು ಎಂಟರ್ ಆಗಿ 3 months ಆಗಿದೆ. ಸೊ ಇವಾಗ ಆರ್ಡರ್ಸ್ ಇತ್ತು, ಇನ್ನೂ ಡೆಲಿವರಿ ಮಾಡಿಲ್ಲ. ಜುಲೈಯಿಂದ ಡೆಲಿವರಿ ಸ್ಟಾರ್ಟ್ ಮಾಡೋಣ ಅಂತ. ನೀವು ಇದು ಫಸ್ಟ್ ಟೈಮ್ ಇಲ್ಲಿ ಇನ್ವೆಸ್ಟ್ ಕರ್ನಾಟಕಕ್ಕೆ ಬಂದಿರೋದು? ಫಸ್ಟ್ ಕರ್ನಾಟಕದಲ್ಲಿ ಫಸ್ಟ್ ಟೈಮ್. ಓಕೆ. ವಾಟ್ ಇಸ್ ದ ಸ್ಪೆಷಾಲಿಟಿ ಅದರ್ ದೆನ್ ದಟ್? ಸರ್, ಸ್ಪೆಷಾಲಿಟಿ ಇಸ್ ದಿಸ್ ಇಸ್ ಇಂಡಿಜಿನಿಯಸ್ ಪ್ರಾಡಕ್ಟ್. ದಿಸ್ ಇಸ್ ಫುಲ್ಲಿ ಮೇಡ್ ಇನ್ ಇಂಡಿಯಾ. ಅದರಲ್ಲೂ 85% ನಮ್ಮ ಪ್ಲಾಂಟಲ್ಲೇ ಇನ್ ಹೌಸ್ ಪ್ರೊಡಕ್ಷನ್ ಮಾಡ್ತೀವಿ. ಫೈಬರ್ ಪ್ಯಾನೆಲ್ಸು, ಚಾಸಿ ಎಲ್ಲಾನು ನಮ್ಮ ಇದರಲ್ಲೇ ಫ್ಯಾಬ್ರಿಕೇಟ್. ಪ್ಲಾಂಟೇಶನ್ ಇರೋದಲ್ಲಿ ನಮ್ಮ ಪ್ಲಾಂಟ್ ಬಂಗಾರಪೇಟೆಯಲ್ಲಿದೆ. ಯುವರ್ ಕಂಪ್ನಿ? ಇದು ಐಡಿಯಾ ಬಂದಿದೆ ಯಾರ್ದು? ಹಿಂದೆ ಥಿಂಗ್ಸ್ ಹಾಕೊಂಬೋದು ಹಿಂದೆ ಲೋಡ್ ಮಾಡ್ಬೋದು. ಹಿಂದೆ ಟ್ರೈಲರ್ ಕೂಡ ಅಟ್ಯಾಚ್ ಮಾಡ್ಬೋದು. ಸೊ ಇದು 36 lakhs ಸ್ಟಾರ್ಟಿಂಗ್. 36 lakh. ಆನ್ ರೋಡ್? ಇದು ಆನ್ ರೋಡ್ ಬರೋದು. ಯಾವ ಥರ ಇದು? ಇದು ಎನ್ಕ್ಲೋಸ್ಡ್ ಏರಿಯಾಸ್ ಲೈಕ್ ರೆಸಾರ್ಟ್ಸ್, ಫಾರ್ಮ್ಸ್, ಕಾಫಿ ಪ್ಲಾಂಟೇಷನ್ಸ್ ಆ ಥರ ಇದರಲ್ಲಿ. ಆಫ್ ರೋಡ್ ಪರ್ಪಸ್ಗೆ ಅಂತ. ಇದಕ್ಕೆ ರಿಜಿಸ್ಟ್ರೇಷನ್ ಏನಿಲ್ಲ? ರಿಜಿಸ್ಟ್ರೇಷನ್ ಯಾಕಂದರೆ ಇವಾಗ ಸದ್ಯಕ್ಕೆ ರೋಡಲ್ಲಿ ಪರ್ಮಿಷನ್. ಒಂದೇ ಆಫ್ ರೋಡ್? ಒಂದೇ ಆಫ್. ಇದು ಬೇಸಿಕಲಿ ಫಾರ್ಮರ್ಸ್ಗೆ ಯೂಸ್ ಆಗುತ್ತೆ ಅಂತ ಮಾಡಿರೋದಾ ಅಥವಾ ಏನು ಥರ? ಫಾರ್ಮರ್ಸ್ಗೂ ಆ್ಯಂಡ್ ಆಲ್ಸೋ ಪ್ಲಾಂಟೇಷನ್ಸ್, ರಬ್ಬರ್ ಪ್ಲಾಂಟೇಷನ್ಸ್ ಅದೆಲ್ಲ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಅವ್ರದ್ದು ಡಿಲಿ ಟೆನೆನ್ಸ್ ಇರೋದ್ರಿಂದ ನಾರ್ಮಲ್ ಆಗ್ರೋ ವೆಹಿಕಲ್ಸ್ ಸ್ವಲ್ಪ ಡೋರ್ ಓಪನ್ ಮಾಡ್ಬೋದು? ಅಲ್ಲಲ್ಲ, ಜಸ್ಟ್ ಓಪನ್. ಸೊ ಅದರಲ್ಲಿ ಏನು ಸ್ಪೆಷಾಲಿಟೀಸ್ ಇದೆ? ಸರ್, at 22 lakhs we are providing a vehicle with 1000 cc. Competitor ಇದಕ್ಕೆ ಬಂದರೆ ಪ್ರೈಸಸ್ ಡಬಲ್ ಫ್ರಮ್ us. ಕಾಂಪಿಟೇಟರ್ ಹೇಳಿದ್ದಾರೆ ಸರ್, US ನಾವು 4th in the world making these kind of vehicles, and this is the world's first 6x6 vehicle. ಬೇರೆ ಯಾರು ಈ ಥರ 6x6 ಮಾಡಿಲ್ಲ. 4x4 ಇದ್ದಾವೆ. ಈ ಪರ್ಟಿಕ್ಯುಲರ್ ಮಾಡಲು ನಾವು ಮಾತ್ರ. V-twin ಇಂಜಿನ್ ಪೆಟ್ರೋಲ್ ಪವರ್ಡ್ ವೆಹಿಕಲ್ 6x6 ಬನ್ನಿ ಕಂಪನಿ ಹೆಸರೇನು? ಕಂಪನಿ ಯಾವ ಬ್ರ್ಯಾಂಡ್? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.